ಮೊನ್ನೆ ಏನು ಬೆಳಗಾವಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಬಗರ್ ಹುಕುಂ ಈ ಸಂಬಂಧಪಟ್ಟಂತೆ 2.25 ಲಕ್ಷ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ. ಏಕಾಏಕಿ 2.25 ಲಕ್ಷ ಬಗರ್ ಹುಕುಂ ಏನು ಫಾರಂ ನಂಬರ್ 53, 57 ಮತ್ತು 60 ಈ ಅರ್ಜಿಗಳು ಸಲ್ಲಿಸಿದ್ರಲ್ಲ, ಏಕಾಏಕಿ ಇದನ್ನು 2.25 ಲಕ್ಷ ಅರ್ಜಿಗಳನ್ನು ತಿರಸ್ಕಾರ ಮಾಡಿರ್ತಾರೆ. ಇದು ರೈತರಿಗೆ ಬಹಳ ಸಮಸ್ಯೆ ಆಗುತ್ತೆ. ದಯಮಾಡಿ ಈಗ ಸರ್ಕಾರ ಏನು ಮಾಡಿದೆ ಅಂತಂದರೆ, ಈಗ ಸಮಿತಿಗಳನ್ನು ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಮಿಟಿ ಏನು ಈಗ ಇತ್ತೀಚೆಗೆ ಕಳೆದ 1-2 ತಿಂಗಳಿಂದ ಇತ್ತೀಚೆಗೆ ನಿಯೋಜನೆ ಮಾಡಿದ್ದಾರೆ. ಆ ಸಮಿತಿಗಳ ಈಗ ಬಂದಿರೋ ನಿಯೋಜನೆ ಆಗಿರೋದ್ರಿಂದ ಆ ಸಮಿತಿಗಳಲ್ಲಿ ಚರ್ಚೆಗಿಟ್ಟು ಯಾವುದು ಸರಿ ಯಾವುದು ತಪ್ಪು, ಯಾವುದು ಅರ್ಜಿ ಸೂಕ್ತ ಅನಿಸುತ್ತೆ ಅದನ್ನು ಪರಿಗಣಿಸಬೇಕು. ಬಾಕಿ ಉಳಿದಿದ್ದನ್ನು ಬೇಕಾದರೆ ಉಲ್ಲಂಘನೆ ಮಾಡಿ ತಿರಸ್ಕಾರ ಮಾಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಹಾಗಾಗಿ ಈಗೇನು ಬಗರ್ ಹುಕುಂ ಅರ್ಜಿ ಸಲ್ಲಿಸಿದ್ದಾರೆ ರೈತರುಗಳು, ಅದನ್ನು 2.25 ಲಕ್ಷ ಏನು ಈಗ ಸರ್ಕಾರ ತಿರಸ್ಕಾರ ಮಾಡಿದೆ, ಆ ಅರ್ಜಿಗಳನ್ನು ಮತ್ತೆ ಅದು ಸಮಿತಿಗಳಿಗೆ ಇಟ್ಟು ಅಲ್ಲಿ ಅವರ ತೀರ್ಮಾನ ತಗೊಂಡು ನಂತರ ಅರ್ಜಿಗಳ ಪ್ರಕ್ರಿಯೆ ಮಾಡಬೇಕು ಅಂತ ಈ ವೇದಿಕೆ ಮೂಲಕ ನಾವು ಹಕ್ಕೊತ್ತಾಯವನ್ನು ಮಂಡಿಸ್ತೇವೆ. ಜೊತೆಗೆ ನಾಳೆ KR ನಗರ ತಾಲೂಕಿನಲ್ಲಿ ನಮ್ಮ ರೈತ ಪರ್ವ ಗ್ರಾಮೀಣ ಶಾಖಾ ಉದ್ಘಾಟನೆಗಳ ಕಾರ್ಯಕ್ರಮ ಇದೆ. ಇದರ ಜೊತೆಗೆ ನಮ್ಮ ರೈತರಿಗೆ ಮುಖ್ಯವಾಗಿ ಭತ್ತದ ಬೆಂಬಲ ಬೆಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಇದೇ ತಿಂಗಳ 23ರಂದು ರಾಷ್ಟ್ರೀಯ ರೈತ ದಿನ ಹಮ್ಮಿಕೊಂಡಿದ್ದೇವೆ.